ಇಷ್ಟು ದಿನ ಆದಮೇಲೆ ಮತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಷ್ಟು ದಿನ ಸ್ವಲ್ಪ ನನ್ನ ವರ್ಕ್ಸ್ ಇತ್ತು, ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು, ಎಷ್ಟೋ ದಿನಗಳೇ ಆಗೋಗಿದೆ ವ್ಲಾಗ್ ಮಾಡಿ. ಸೊ ಇವತ್ತು ನಾನು ವ್ಲಾಗ್ಗೆ ಕಮ್ ಬ್ಯಾಕ್ ಮಾಡಿದ್ದೀನಿ. ಸೊ ಇವತ್ತು ಸಂಡೇ ಅದರಿಂದ ನಾವು PG ಫ್ರೆಂಡ್ಸ್ ಎಲ್ಲ ಸೇರಿ ಜಯನಗರ್ ಶಾಪಿಂಗ್ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ನನ್ನ ಫ್ರೆಂಡ್ಸ್ ಬರೋಷ್ಟರಲ್ಲಿ ಆಟೋನಾದರೂ ಬುಕ್ ಮಾಡೋಣ ಅಂತ ಹೇಳಿ ಆಟೋ ಬುಕ್ ಮಾಡಿ ಅವ್ರಿಗೂ ವೆಯ್ಟ್ ಮಾಡ್ತಿದ್ದೆ. ಸೊ ಫೈನಲಿ ಇಬ್ಬರು ಬಂದರು. ಸೊ ಹೊರಟ್ವಿ. ಆಟೋನು ಬುಕ್ ಆಗಿದೆ, ಆಟೋ ಬರ್ತಿದೆ. ಒಬ್ಬರು ಹಿಂದೆ ಬರ್ತಾವ್ರೆ, ಒಬ್ಬರು ಮುಂದೆ ಹೋಗ್ತಾವ್ರೆ. ಎಷ್ಟೋ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ಬಂದರು. ಫೈನಲಿ ಆಟೋನು ಬಂತು. ನೋಡಿಯಲ್ಲಿ ಅಷ್ಟು ದೂರದಾಗ ಬರ್ತಿದೆಯಲ್ಲ, ಅದೇ ನಮ್ಮ ಆಟೋ. ಸೊ ಇವರಿಬ್ರು ಬರ್ತಿದ್ದಾರೆ. ಜಯನಗರ್ ಅಂತೂ ರೀಚ್ ಆದ್ವಿ. ಸೊ ನಮ್ಮ ನಾಗರಬಾವಿಯಿಂದ ಜಯನಗರ್ ಬರೋ ಅಷ್ಟರಲ್ಲಿ ಯಾವುದೋ ಒಂದು ಸ್ಟೇಟ್ಗೆ ಹೋಗಿ ಬಂದಂಗಾಯ್ತು ನಮ್ಗಂತೂ. ಸ್ಟ್ರೀಟ್ ಶಾಪಿಂಗ್ನಂತೂ ನಾವಂತೂ ಶುರು ಮಾಡಿದ್ವಿ. ನಾನಂತೂ ಯಾವುದನ್ನು ತಗೋಬಾರ್ದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ. ಹಂಗಾಗಿ ಅವರಿಬ್ರು ನೋಡ್ತಿದ್ರು. ಸೊ ಅವರಿಬ್ರು ನೋಡೋ ಮಧ್ಯದಲ್ಲೇ ನನಗೂ ಒಂದು ಅಪ್ಪರ್ ಥರ ಹೇಳಿ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ನೆಕ್ಸ್ಟ್ ಮುಂದೆ ಹೋದ್ವಿ. ಒಂದ್ ಕಡೆ ಶಾಪಿಂಗ್ ಮುಗಿಸಿ ನೆಕ್ಸ್ಟ್ ನೋಡೋಣ ಅಂತ ಹೇಳಿ ನೆಕ್ಸ್ಟ್ ಶಾಪ್ ಹತ್ರ ಬಂದ್ವಿ. ಸೊ ಬನ್ನಿ. ಒಂದು ತಗೊಂಡೆ ನೆಕ್ಸ್ಟ್ ಶಾಪಲ್ಲಿ. ಏನು ತಗೊಳಲ್ಲ ಅಂತ ಹೇಳ್ಬಿಟ್ಟು ಆಲೆ ಬಂದು 3 ಟಾಪ್ಸ್ನ ತಗೋಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇನ್ನೇನು ತಗೊಳಲ್ಲ ಅಂತ ಹೇಳಿದ್ದೀನಿ. ನೋಡೋಣ ಮುಂದೆ ನೆಕ್ಸ್ಟ್. ಫೈನಲಿ 3 ಟಾಪ್ಸ್ ಆಯಿತು. ನೆಕ್ಸ್ಟ್ ಬಂದಿರೋದು ನೆಕ್ಸ್ಟ್ ಶಾಪಿಗೆ. ಅವ್ರು ನೋಡ್ತಿದ್ದಾರೆ, ನಾನು ನೋಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಹಂಗೆ ಶಾಪಿಂಗ್ ಮಾಡುವಾಗ ಸ್ವಲ್ಪ ತಿನ್ನಕ್ಕೆ ಏನಾದ್ರು ಇರಲಿ ಅಂತ ಅನ್ಕೊಳ್ಳೋಷ್ಟರಲ್ಲೇ ಈ ಅಂಗಡಿ ನನ್ನ ಕಣ್ಣಿಗೆ ಬೀಳ್ತು. ಸೊ ಕಡಲೆಕಾಯಿನ ಹಂಗೆ ಒಂದು ಕವರಿಗೆ ಹಾಕಿಸ್ಕೊಂಡು ನಮ್ಮ ಶಾಪಿಂಗ್ನ ನಾವು ಕಂಟಿನ್ಯೂ ಮಾಡಿದ್ವಿ. ಒಂದು ಅಂಗಡಿ ಲಾಸ್ಟ್ ಫೈನಲ್ ಅಂಗಡಿಗೆ ಹೋದ್ವಿ. ಅಲ್ಲಂತೂ ಟಾಪ್ಸ್ ಅಂತೂ ಸಕ್ಕತ್ತಾಗಿತ್ತು. ಟಾಪ್ಸ್ ಮತ್ತು ವೆಸ್ಟರ್ನ್ ಟಾಪ್ಸ್ ಎಲ್ಲ ಸಕ್ಕತ್ತಾಗಿತ್ತು. ಸೊ ನಾನು ತಗೊಳ್ಳಿಲ್ಲ, ಅವ್ರು ತೊಗೊಂಡ್ರು. ಸಂಡೇ ಆದ್ರಿಂದ ಜಯನಗರಲ್ಲಂತೂ ಫುಲ್ ಜನ ಇದ್ರು. ಕಂಪ್ಯಾರಿಟಿವ್ಲಿ ನಾನು 1.5 ಮಂತ್ ಬ್ಯಾಕ್ ಹೋಗಿದ್ದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಕಡಿಮೆನೇ ಇದೆ. ಸೊ ಫೈನಲಿ ಕ್ಲಾತ್ಸ್ದು ಶಾಪಿಂಗ್ಸ್ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಬಂದು ಕಾಸ್ಮೆಟಿಕ್ಸ್ದು. ಈ ಶಾಪಲ್ಲಂತೂ ಏನೇ ತೊಗೊಂಡ್ರು 10 ರುಪೀಸ್ ಅಂತ ಹೇಳಿ ಅನೌನ್ಸ್ ಮಾಡ್ತಿದ್ರು. ಅದಕ್ಕೆ ಫಸ್ಟ್ ಆ ಅಂಗಡಿಗೆ ಹೋದ್ವಿ. ಆ್ಯಂಡ್ ಫಾರ್ ದ ಲಾಸ್ಟ್ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಿಪ್ಪಟ್ಟು ಮಸಾಲ ತಗೊಂಡು ಹೋಗ್ತಾ ಇದ್ದೀವಿ. ಟೈಮ್ ಈಸ್ 5:38. ನಮ್ಮ ಶಾಪಿಂಗ್ ಮುಗಿಸಿದ್ದೀವಿ, ಬೇಗನೆ ಮುಗಿಸಿದ್ದೀವಿ. ಸೊ ಮುಗಿಸಿ ಎಲ್ಲ ಮುಗೀತು. ಅವ್ರ ಹ್ಯಾಂಡ್ಸಲ್ಲೂ ಬ್ಯಾಗ್ ಇದೆ. ಆಟೋ ಬುಕ್ ಮಾಡೋ ಟೈಮ್ ಬಂತು. ಸೊ ನನಗೂ ನಾಳೆ ಎಕ್ಸಾಮ್ ಇರೋದ್ರಿಂದ ಇವತ್ತು ಹೋಗಿ ಓದ್ಕೋಬೇಕೀಗ. ಸೊ ಶಾಪಿಂಗ್ ಎಲ್ಲ ಮುಗಿಸಿ ಫೈನಲಿ ರಿಟರ್ನ್ ಟು PG ಅಂತ ಹೇಳಿ ಆಟೋ ಬುಕ್ ಮಾಡಿ ಹೊರಟಿದ್ದೀವಿ. ಪ್ರೀತಿ ಹೇಳು, ಏನೋ ಹೇಳ್ತಿದ್ದಲ್ಲ. ಲಗೇಜ್ ಫುಲ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವು ತುಂಬಾ ಶಾಪಿಂಗ್ ಮಾಡಿದ್ವಿ. ನೀವು ಬನ್ನಿ, ನಮ್ಮ ಪ್ರೀತಿ ಅವ್ರು ನೆಕ್ಸ್ಟ್ ಕರ್ಕೊಂಡು ಹೋಗ್ತಾರಂತೆ ನಿಮ್ಮನ್ನ. ಸೊ ಇವಾಗ ಆಟೋ ಫುಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಬಟ್ಟೆ. ನೆಕ್ಸ್ಟ್ ಲಗೇಜ್ ಆಟೋ ತಂದು ಫಿಲ್ ಮಾಡ್ಕೊಂಡು ಹೋಗೋದು.